ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನಿಗಳು ಒಂದು ಮಾತು ಹೇಳ್ತಾ ಇದ್ರು, ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬರುವಂತ ಕಾಲ ಬರುತ್ತೆ. ನಾವಿಷ್ಟು ದಿನ ಕಾಡು ಪ್ರಾಣಿಗಳನ್ನ ಕಾಡಲ್ಲಿ ಮಾತ್ರ ನೋಡ್ತಾ ಇದ್ವಿ, ಝೂಗಳಲ್ಲಿ ನೋಡ್ತಾ ಇದ್ವಿ. ಅದೆಲ್ಲ ಬಂದು ನಾಡಲ್ಲಿ ಆಹಾರ ಹುಡುಕುವಂತ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋ ನೀವು ನೋಡ್ಬೋದು. ಭೂಪಾಲಲ್ಲಿ ಸುಮಾರು 15 ಸಿಂಹಗಳು ರಾತ್ರಿ ಹೊತ್ತು ಸಂಜೆ ಹೊತ್ತು ಎಲ್ಲ ಮನೆಗಳ ಹತ್ರ ಓಡಾಡ್ತಾ ಇದೆ. ಆಹಾರಕ್ಕೋಸ್ಕರ ಅರಸಿ ಸುತ್ತುತ್ತಾ ಇದ್ದಾವೆ, ಗುಂಪಾಗಿ ಸುತ್ತುತ್ತಾ ಇದ್ದಾವೆ. ಮನುಷ್ಯರ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ಕಾಲಜ್ಞಾನಿಗಳು ಅದನ್ನೇ ಹೇಳಿದ್ದು. ಈ ರೀತಿ ಕಾಡು ಪ್ರಾಣಿಗಳಿಗೆ ಬದುಕೋದಕ್ಕೆ ಜಾಗ ಇಲ್ಲದೆ ಅವು ಮನುಷ್ಯರು ಬದುಕ್ತಾ ಇರುವಂತ ಜಾಗಗಳಿಗೆ ಬರುತ್ತೆ. ಮನುಷ್ಯರು ತಿನ್ನುವಂತ ಕೆಲಸ ಮಾಡಬಹುದು ಅಂತ ಅದು ಇಲ್ಲಿ ನಡೀತಾ ಇದೆ. ನಯಾರ ಪೆಟ್ರೋಲ್ ಬಂಕ್ ಯಾವ್ದೋ ಒಂದು ತೋರಿಸ್ತಾ ಇದೆ ನೋಡಿ. ಭೋಪಾಲಲ್ಲಿ ಆಗಿರುವಂತ ಇನ್ಸಿಡೆಂಟ್, ಗುಂಪಾಗಿ ಸಿಂಹಗಳು ಓಡಾಡ್ತಾ ಇದೆ. ಇಲ್ಲಿ ಅಂತ ಅಲ್ಲ, ಬೇರೆ ಕಡೆ ಈಗ ನಾವು ಬೆಂಗಳೂರು ಸುತ್ತಮುತ್ತ ಚಿರತೆಗಳು ನೋಡ್ತಾ ಇದ್ವಿ, ಬೇರೆ ಪ್ರಾಣಿಗಳು ಅವಾಗಿನ ಕಾಲದಲ್ಲಿ ಕಡಿಮೆ ಬರ್ತಾ ಇದ್ವಿ. ಯಾಕೆಂದ್ರೆ ಕಾಡಲ್ಲಿ ಅದಕ್ಕೆ ತುಂಬಾನೇ ಆಹಾರ ಅನ್ನೋದು ಇರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಆಹಾರದ ಕೊರತೆ. ಕಾಡುಗಳಲ್ಲಿ ನಾವಂತೂ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರ್ತೀವಿ ಬಿಡಿ. ಕಾಡಲ್ಲಿ ಟ್ರೆಕ್ಕಿಂಗು ಅದಕ್ಕೆ ಇದಕ್ಕೆ ಅಂತ ಹೋಗ್ತಾ ಇರೋದ್ರಿಂದ ಕಾಡಲ್ಲಿ ಪ್ರಾಣಿಗಳು ಇರೋದಕ್ಕೆ ಆಗ್ತಾನೆ ಇಲ್ಲ. ಎಲ್ಲೋ ಕೆಲವಷ್ಟು ಮಾತ್ರ ದಂಡಾರಣ್ಯ ಅಂತ ಹೇಳ್ತಾರಲ್ಲ, ಆ ರೀತಿ ಉಳ್ಕೊಂಡಿದಾವೇನೋ. ಅಂದ್ರೆ ರಿಸರ್ವ್ಡ್ ಫಾರೆಸ್ಟ್, ಆ ಫಾರೆಸ್ಟ್ಗೆ ಯಾರು ಎಂಟ್ರಿ ಕೊಡೋ ಆಗಿಲ್ಲ. ಅಂತ ಫಾರೆಸ್ಟ್ಗಳಲ್ಲೂ ಅಕ್ರಮ ಸಾಗಾಣಿಕೆ ಮತ್ತೆ ಪ್ರಾಣಿಗಳನ್ನ ಕೊಲ್ಲೋದು, ಆನೆದಂತ ಇದೆಲ್ಲ, ಪ್ರಾಣಿ ಚರ್ಮ, ಈ ತರದಕ್ಕೆಲ್ಲ ಕೆಲವಷ್ಟು ಜನ ಮಾಡೋರು ಇದ್ದೇ ಇರ್ತಾರೆ. ಇನ್ನ ಗಂಧದ ಮರ ಸಿಗುತ್ತಾ ಅಂತ ಹುಡುಕೊಂಡು ಕಾಡುಗಳಲ್ಲಿ ಅಲಿಯೋರು ಇರ್ತಾರೆ. ಇವ್ರುಗಳಿಂದ ಪ್ರಾಣಿಗಳಿಗೆ ತೊಂದರೆ ಅನ್ನೋದು ಆಗ್ತಾನೆ ಇದೆ. ಅದಕ್ಕೋಸ್ಕರ ಪ್ರಾಣಿಗಳೇನ್ ಮಾಡ್ತಾ ಇದಾವೆ, ಈಗ ಕಾಡನ್ನ ಬಿಟ್ಟು ಬೇರೆ ಜಾಗಕ್ಕೆ ಹೋಗೋ ಒಂದು ದಾರಿನಲ್ಲಿ ಸಿಟಿಗಳದಕ್ಕೆ ಸಿಗ್ತಾ ಇದೆ. ಅಂಥದ್ದೇ ಸನ್ನಿವೇಶ ಇದು. ಕಾಡುಗಳನ್ನ ಬಿಟ್ಟು ಇನ್ನೊಂದು ಕಾಡನ್ನ ಹುಡ್ಕೊಳ್ಳೋಣ ಅಂತ ಪ್ರಾಣಿಗಳು ಪ್ರಯತ್ನ ಮಾಡ್ತವೆ. ಈಗ ಒಂದು ಜಾಗ ಹಾಳಾಯ್ತು ಅಂದ್ರೆ ನಾವು ಯಾವ ರೀತಿ ಬೇರೆ ಜಾಗ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ ಅದೇ ರೀತಿ ಈ ಪ್ರಾಣಿಗಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾವೆ. ಇದನ್ನೇ ಕಾಲಜ್ಞಾನಿಗಳು ನಮಗ್ ತಿಳಿಸಿದ್ದು. ಕಾಡಲ್ಲಿರುವಂತ ಮೃಗಗಳು ಕಾಡನ್ನ ಬಿಟ್ಟು ನಾಡಿಗೆ ಬರುತ್ತೆ, ಅವುಗಳಿಂದ ಮನುಷ್ಯರಿಗೆ ತೊಂದರೆ ಆಗುತ್ತೆ ಅಂತ. ಇನ್ನು ಅವುಗಳಂತೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಯಾರ್ಯಾರೋ ಶೂಸ್ಗಳಲ್ಲಿ, ಹೆಲ್ಮೆಟ್ಗಳಲ್ಲಿ ಎಲ್ಲಿ ನೋಡಿದ್ರು ಅವುಗಳು ಕಾಣಿಸ್ಕೊಳ್ತಾ ಇದೆ. ಅವುಗಳಿಂದ ಕೂಡ ಮನುಷ್ಯರಿಗೆ ಹಾನಿ ಆಗುತ್ತೆ ಅಂತ ಕಾಲಜ್ಞಾನಿಗಳು ತಿಳಿಸಿದ್ರು. ಅದನ್ನ ಈಗ ಕಣ್ಮುಂದೆ ನೋಡ್ತಾ ಇದೀವಿ. ಇನ್ನು ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಡುಗಳನ್ನೆಲ್ಲ ಕಡಿದು ನಾವು ನಾಡು ಮಾಡ್ಕೊಳ್ತಾ ಹೋಗ್ತಾ ಇದೀವಲ್ಲ, ಇದಕ್ಕೆ ಕಾಡು ಪ್ರಾಣಿಗಳೆಲ್ಲ ಕೂಡ ನಾಶ ಆಗ್ತವೆ. ಇಲ್ಲ ಅಂದ್ರೆ ಕಾಡು ಬಿಟ್ಟು ನಾಡಿನ ಕಡೆ ಮುಖ ಮಾಡುತ್ತೆ. ಅಂತದ್ದು ಈಗ ಆಗ್ತಾ ಇದೆ. ಇನ್ನ ಇದೇ ತರ ಎಷ್ಟೋ ಸಂಗತಿಗಳು ನಡೀತಾ ಇದೆ, ಸಾಕ್ಷಿಗಳು ಕಣ್ಮುಂದೆ ಸಿಗ್ತಾ ಇದೆ. ಅಂತ ವಿಡಿಯೋಗಳನ್ನ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.